ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ತೆಲುಗು ಮೂವಿ ಕೋರ್ಟ್ನ ನೋಡೋಣ. ಇದು ಒಂದು ಕೋರ್ಟ್ ರೂಮ್ ಡ್ರಾಮಾ ಮೂವಿ ಆಗಿದೆ. ಸೊ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಕೊನೆವರೆಗೆ ನೋಡಿ. ಕಥೆಯ ಆರಂಭದಲ್ಲಿ 2013ರಲ್ಲಿ ವಿಶಾಖಪಟ್ಟಣಂನ ಹೈಕೋರ್ಟ್ನಲ್ಲಿ ನಡೀತಿರೋ ಒಂದು ಫೋಕ್ಸೋ ಪ್ರಕರಣದ ಬಗ್ಗೆ ತೋರಿಸ್ತಾರೆ. ಇಲ್ಲಿ ಚಂದ್ರಶೇಖರ್ ಅನ್ನೋ ಹುಡುಗನನ್ನ ತೋರಿಸ್ತಾರೆ. ಇವನ ಮೇಲೆ ಈತ ಒಂದು ಹುಡುಗಿನ ಕಿಡ್ನಾಪ್ ಮಾಡಿ ಫೋರ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದ ಅಂತ ಕೇಸ್ ಹಾಕಿರ್ತಾರೆ. ಈ ಕೇಸ್ನ ಮಂಗಪತಿ ಅನ್ನೋ ವ್ಯಕ್ತಿ ಹಾಕಿರ್ತಾನೆ. ಚಂದ್ರಶೇಖರ್ ಕಳೆದ 78 ದಿನಗಳಿಂದ ಜೈಲಲ್ಲಿರ್ತಾನೆ. ಅದಕ್ಕೆ ಆತ ತುಂಬಾ ವೀಕ್ ಆಗಿರ್ತಾನೆ. ಕೋರ್ಟಲ್ಲಿ ಅಪೋಸಿಷನ್ ಲಾಯರ್ ದಾಮೋದರ್ ಚಂದ್ರಶೇಖರ್ ಮಾಡಿದ ಈ ಹೀನಾಯ ಕೃತ್ಯಕ್ಕೆ ಅವನ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕಂತ ವಾದ ಮಾಡ್ತಾನೆ. ಆದರೆ ಚಂದ್ರಶೇಖರ್ ಲಾಯರ್ ಮಾತ್ರ ಡಾಕ್ಯುಮೆಂಟ್ನಲ್ಲಿದ್ದ ಮ್ಯಾಟರ್ ಓದಿ ಚಂದ್ರಶೇಖರ್ಗೆ ಬೇಲ್ ಮಂಜೂರು ಮಾಡುವಂತೆ ಹೇಳ್ತಾನೆ. ಇವನನ್ನ ನೋಡಿದ್ರೆ ಚಂದ್ರಶೇಖರ್ಗೆ ನ್ಯಾಯ ಕೊಡಿಸೋಕೆ ಅಷ್ಟೇನು ಇಂಟ್ರೆಸ್ಟ್ ತೋರಿಸ್ತಿರಲ್ಲ. ಈಗ ನ್ಯಾಯಾಲಯ ಇನ್ನು 4 ದಿನಗಳಲ್ಲಿ ಫೈನಲ್ ಜಡ್ಜ್ಮೆಂಟ್ ಕೊಡ್ತೀವಿ ಅಂತ ಹೇಳುತ್ತೆ. ಈಗ ಚಂದ್ರಶೇಖರ್ನ ಜೈಲಿಗೆ ಕಳಿಸ್ತಾರೆ. ಇಲ್ಲಿ ಆಲ್ಮೋಸ್ಟ್ ಚಂದ್ರಶೇಖರ್ಗೆ ಶಿಕ್ಷೆ ಆಗುತ್ತೆ ಅಂತ ಎಲ್ಲರೂ ಅನ್ಕೋತಾರೆ. ಆದ್ರೆ ಚಂದ್ರು ಫ್ರೆಂಡ್ ಷಣ್ಮುಗಂ ತನ್ನ ಫ್ರೆಂಡ್ ನ ಹೇಗಾದರೂ ಮಾಡಿ ಕಾಪಾಡಬೇಕು ಅನ್ಕೋತಾನೆ. ಏಕೆಂದರೆ ಚಂದ್ರು ನಿರಪರಾಧಿ ಅಂತ ಅವನಿಗೆ ಗೊತ್ತಿರುತ್ತೆ. ಷಣ್ಮುಗಂ ಎಲ್ಲೋ ಒಂದು ಕಡೆಯಿಂದ ಕ್ರಿಮಿನಲ್ ಲಾಯರ್ ಮೋಹನ್ ರಾವ್ ಬಗ್ಗೆ ತಿಳ್ಕೊಂಡು ಅವರು ಇಂಥ ತುಂಬಾ ಕೇಸ್ಗಳನ್ನ ವಾದ ಮಾಡಿದ್ದಾರೆ, ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಚಂದ್ರುನ ಹೊರಗೆ ತರಬಹುದು ಅನ್ಕೋತಾನೆ. ಈಗ ಷಣ್ಮುಗಂ ಮೋಹನ್ ರಾವ್ ಆಫೀಸ್ಗೆ ಕಾಲ್ ಮಾಡ್ತಾನೆ. ಆಗ ಮೋಹನ್ ರಾವ್ ಅಸಿಸ್ಟೆಂಟ್ ಆದ ಸೂರ್ಯ ಕಾಲ್ ರಿಸೀವ್ ಮಾಡ್ತಾನೆ. ಸೂರ್ಯ ಇವರಿಗೆ ನಾಳೆ ಬಂದು ಭೇಟಿಯಾಗು ಅಂತ ಹೇಳ್ತಾನೆ. ಇಲ್ಲಿ ಸೂರ್ಯ ಬಗ್ಗೆ ನೋಡೋದಾದ್ರೆ, ಸೂರ್ಯ ತನ್ನ LLB ಡಿಗ್ರಿ ಕಂಪ್ಲೀಟ್ ಮಾಡಿದ ಮೇಲೆ ಮೋಹನ್ ರಾವ್ ಹತ್ರ ಕಳೆದ 3 ವರ್ಷಗಳಿಂದ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಇಲ್ಲಿವರೆಗೂ ಸೂರ್ಯ ಒಂದು ಕೇಸನ್ನು ವಾದ ಮಾಡಿರಲ್ಲ. ಏಕೆಂದ್ರೆ ಮೋಹನ್ ರಾವ್ ಯಾವ ಕೇಸನ್ನ ಅವನಿಗೆ ಕೊಡ್ತಿರಲ್ಲ. ಇದರಿಂದ ಸಾಕಾಗಿ ಸೂರ್ಯ ಡೈರೆಕ್ಟ್ ಆಗಿ ಕೇಳಿದ್ರೆ ಆದ್ರೂ ಕೆಲಸ ಕೊಡಬಹುದು ಅಂತ ಮೋಹನ್ ರಾವ್ ಹತ್ರ ಹೋಗಿ ತನಗೂ ಕೇಸ್ ಕೊಡುವಂತೆ ಕೇಳ್ತಾನೆ. ಆಗ ಮೋಹನ್ ರಾವ್, ನಾನು ನಿನಗೆ ಕೆಲವು ಕ್ವಶನ್ ಗಳನ್ನ ಕೇಳ್ತೀನಿ, ಅದಕ್ಕೆ ಸರಿಯಾದ ಉತ್ತರ ಕೊಟ್ಟರೆ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಸೂರ್ಯ ಮೋಹನ್ ರಾವ್ ಕೇಳಿದ ಕ್ವಶನ್ಗಳಿಗೆ ಸರಿಯಾದ ಉತ್ತರ ಕೊಡಲ್ಲ. ಈಗ ಇಲ್ಲಿ ಚಂದ್ರು ಫ್ರೆಂಡ್ ಅವನ ಕೇಸ್ ತಗೊಂಡು ಬಂದಿರ್ತಾನೆ. ಆದ್ರೆ ಮೋಹನ್ ರಾವ್ ಬೇರೆ ಊರಿಗೆ ಹೋಗಿರ್ತಾನೆ. ಅದಕ್ಕೆ ಸೂರ್ಯ ಅವರ ಹತ್ರ ಮಾತಾಡ್ತಾನೆ. ಇಲ್ಲಿ ಸೂರ್ಯಗೆ ಇದೊಂದು ಫೋಕ್ಸೋ ಆಕ್ಟ್ ಅಂತ ಗೊತ್ತಾಗುತ್ತೆ. ಇದರಲ್ಲಿ ಯಾವುದೇ ವ್ಯಕ್ತಿ ಅಥವಾ ಹುಡುಗ 18 ವರ್ಷ ಒಳಗಿನ ಹುಡುಗಿ ಜೊತೆ ತಪ್ಪು ವರ್ತನೆ ಮಾಡಿದ್ರೆ ಈ ಕೇಸ್ ಬೀಳುತ್ತೆ. ಈಗ ಸೂರ್ಯ ಈ ಕೇಸ್ ಬಗ್ಗೆ ಸ್ಟಡಿ ಮಾಡ್ತೀನಿ, 2 ದಿನ ಬಿಟ್ಟು ಬನ್ನಿ ಅಂತ ಹೇಳ್ತಾನೆ. ಈಗ ಸ್ಟೋರಿ ಪಾಸ್ಟ್ಗೆ ಹೋಗುತ್ತೆ. ಇಲ್ಲಿ ಚಂದ್ರುನ ತೋರಿಸ್ತಾರೆ. ಚಂದ್ರುಗೆ ಅಪ್ಪ ಅಮ್ಮ ಮತ್ತು ಒಬ್ಬ ತಂಗಿ ಇರ್ತಾಳೆ. ಚಂದ್ರು ತಂದೆ ವಾಚ್ಮನ್ ಆಗಿ ಕೆಲಸ ಮಾಡ್ತಿರ್ತಾನೆ. ಚಂದ್ರು SLC ಫೇಲ್ ಆಗಿರ್ತಾನೆ. ಅದಕ್ಕೆ ಅವನು ಸಣ್ಣ ಪುಟ್ಟ ಪಾರ್ಟ್ ಟೈಮ್ ಕೆಲಸ ಮಾಡ್ತಿರ್ತಾನೆ. ಹೀಗಿರುವಾಗ ಚಂದ್ರು ಮನೆ ಪಕ್ಕದಲ್ಲಿ ಗ್ರೂಪ್ ಸ್ಟಡಿ ಮಾಡೋಕೆ ಜಾಬಿಲಿ ಅನ್ನೋ ಹುಡುಗಿ ತನ್ನ ಫ್ರೆಂಡ್ ಜೊತೆ ಬರ್ತಾಳೆ. ಈಕೆ ಚಂದ್ರುನ ನೋಡಿ ಅವನನ್ನ ಫ್ರ್ಯಾಂಕ್ ಮಾಡಬೇಕು ಅನ್ಕೋತಾಳೆ. ಆಗ ಜಾಬಿಲಿ ಚಂದ್ರು ನಂಬರ್ ತಗೊಂಡು ಅವನಿಗೆ ಕಾಲ್ ಮಾಡ್ತಾಳೆ. ಆದ್ರೆ ಚಂದ್ರು ಯಾರೋ ತಮಾಷೆಗೆ ಮಾಡ್ತಿದ್ದಾರೆ ಅಂತ ಆಕೆ ಜೊತೆ ಸರಿಯಾಗಿ ಮಾತಾಡಲ್ಲ. ಜಾಬಿಲಿ ಕೂಡ ಚಂದ್ರು ಮಾತು ಕೇಳಿ ಚಂದ್ರು ಸರಿ ಇಲ್ಲ ಅಂತ ಅನ್ಕೋತಾಳೆ. ಆದ್ರೆ ಅವಾಗವಾಗ ಸ್ಟಡಿಗೆ ಬಂದಾಗ ಚಂದ್ರು ಬಿಹೇವಿಯರ್ ನೋಡಿ ಚಂದ್ರು ಬಗ್ಗೆ ತನಗಿದ್ದ ತಪ್ಪು ಅಭಿಪ್ರಾಯವನ್ನ ಚೇಂಜ್ ಮಾಡ್ಕೋತಾಳೆ. ಮತ್ತು ಟೈಮ್ ಕಳೆದಂಗೆ ಇವರು ತುಂಬಾ ಹತ್ರವಾಗ್ತಾರೆ. ಈ ಕಡೆ ಜಾಬಿಲಿ ಫ್ಯಾಮಿಲಿನ ತೋರಿಸ್ತಾರೆ. ಜಾಬಿಲಿಗೆ ತಂದೆ ಇರಲ್ಲ, ತಾಯಿ ಮಾತ್ರ ಇರ್ತಾಳೆ. ಜಾಬಿಲಿ ಮತ್ತು ಆಕೆ ತಾಯಿಯನ್ನ ತನ್ನ ಮಾವ ಮಂಗಪತಿ ನೋಡ್ಕೋತಿರ್ತಾನೆ. ಜಾಬಿಲಿಗೆ ಒಬ್ಬ ತಾತ ಕೂಡ ಇರ್ತಾನೆ. ಆದ್ರೆ ಅವರು ಯಾರು ಮಂಗಪತಿಗೆ ವಿರುದ್ಧ ಮಾತಾಡ್ತಿರಲ್ಲ. ಏಕೆಂದರೆ ಮಂಗಪತಿ ತುಂಬಾ ಕೋಪದ ವ್ಯಕ್ತಿ ಆಗಿರ್ತಾನೆ. ಇವನು ತುಂಬಾ ರಿಚ್ ಆಗಿರ್ತಾನೆ ಮತ್ತು ಇವನಿಗೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಕೂಡ ಇರುತ್ತೆ. ಇದರಿಂದ ಮಂಗಪತಿ ತನಗೆ ವಿರುದ್ಧ ಮಾಡುವವರಿಗೆ ಫೇಕ್ ಕೇಸ್ ಹಾಕಿ ಜೈಲಿಗೆ ಕಳಿಸಿರ್ತಾನೆ. ಈ ಕಡೆ ಜಾಬಿಲಿ ಮತ್ತು ಚಂದ್ರು ಡೈಲಿ ಮಾತಾಡ್ತಿರ್ತಾರೆ. ಆಗ ಜಾಬಿಲಿ ಸಡನ್ ಆಗಿ ಒಂದು ದಿನ ಮಾತು ನಿಲ್ಲಿಸ್ಬಿಡ್ತಾಳೆ. ಈ ಕಡೆ ಚಂದ್ರು ಏನಾಗಿರ್ಬೋದು ಅಂತ ಟೆನ್ಷನ್ ತಗೋತಾನೆ. ಆಗ ಜಾಬಿಲಿ ಫ್ರೆಂಡ್ ಬರ್ತ್ಡೇ ಇರುತ್ತೆ. ಇದು ಗೊತ್ತಾಗಿ ಚಂದ್ರು ಜಾಬಿಲಿ ಅಲ್ಲಿಗೆ ಬಂದಿರ್ತಾಳೆ ಅಂತ ಅನ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಜಾಬಿಲಿ ಅಲ್ಲಿ ಬಂದಿರ್ತಾಳೆ. ಇಲ್ಲಿ ಚಂದ್ರುನ ನೋಡಿ ಜಾಬಿಲಿ ತುಂಬಾ ಖುಷಿ ಆಗ್ತಾಳೆ ಮತ್ತು ತನ್ನ ಫೋನ್ ಕೆಟ್ಟೋಗಿತ್ತು, ಅದಕ್ಕೆ ನಿನ್ನ ಜೊತೆ ಮಾತಾಡೋಕೆ ಆಗಿಲ್ಲ ಅಂತ ಹೇಳ್ತಾಳೆ. ಪಾರ್ಟಿ ಮುಗಿದ ಮೇಲೆ ಚಂದ್ರು ಜಾಬಿಲಿಗೆ ಪ್ರಪೋಸ್ ಮಾಡ್ತಾನೆ. ಜಾಬಿಲಿಗೂ ಚಂದ್ರು ಅಂದ್ರೆ ಇಷ್ಟ ಇದ್ದಿದ್ದರಿಂದ ತಾನು ಒಪ್ಕೋತಾಳೆ. ಈಗ ಜಾಬಿಲಿ 10th ಕಂಪ್ಲೀಟ್ ಆಗಿದ್ದರಿಂದ MSET ಕೋಚಿಂಗ್ ತಗೋತಿರ್ತಾಳೆ. ಕೋಚಿಂಗ್ ಮುಗಿದ ಮೇಲೆ ಜಾಬಿಲಿ ಡೈಲಿ ಚಂದ್ರುನ ಭೇಟಿ ಆಗ್ತಿರ್ತಾಳೆ. ಈ ಕಡೆ ಜಾಬಿಲಿ ಮಾವ ಮಂಗಪತಿಗೆ ಜಾಬಿಲಿ ಯಾರ ಜೊತೆ ತಿರುಗಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ಆದ್ರೆ ಆತ ಏನು ಹೇಳದೆ ಸುಮ್ಮನಿರ್ತಾನೆ. ಚಂದ್ರು ಒಂದು ದಿನ ಜಾಬಿಲಿನ ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ತನ್ನ ತಾಯಿ ಮತ್ತು ತಂಗಿಗೆ ಆಕೆಯನ್ನ ಪರಿಚಯ ಮಾಡಿಸ್ತಾನೆ. ಚಂದ್ರು ಜಾಬಲಿಯನ್ನ ಲವ್ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡು ಚಂದ್ರು ತಾಯಿ ಕೂಡ ಏನು ಹೇಳೋದಿಲ್ಲ. ಆದ್ರೆ ಚಂದ್ರು ತನ್ನ ತಂದೆಗೆ ಜಾಬಲಿನ ಭೇಟಿ ಮಾಡಿಸಿರಲ್ಲ. ಈ ಕಡೆ ಚಂದ್ರು ಒಂದು ದಿನ ತನ್ನ ಫ್ರೆಂಡ್ ಜೊತೆ ಇದ್ದಾಗ ಕಿಟ್ಟು ಅನ್ನೋ ಹುಡುಗ ಜಾಬಿಲಿ ಯಾರು ಇಲ್ಲದಾಗ ನಿನ್ನ ಮನೆಗೆ ಬಂದ್ರೆ ಅಡ್ವಾಂಟೇಜ್ ತಗೊಂತೀಯಾ ಅಂತ ಕೇಳ್ತಾನೆ. ಆಗ ಚಂದ್ರು, ಅಂತ ಕೆಟ್ಟ ಕೆಲಸ ನಾನು ಯಾವತ್ತೂ ಮಾಡಲ್ಲ ಅಂತ ಹೇಳ್ತಾನೆ. ಆಮೇಲೆ ಕಿಟ್ಟು ಚಂದ್ರುಗೆ ನನಗೆ ದಾರಿಯಲ್ಲಿ ಡ್ರಾಪ್ ಮಾಡುವಂತ ಚಂದ್ರು ಬೈಕ್ ಏರ್ತಾನೆ. ಕಿಟ್ಟು ದಾರಿಯಲ್ಲಿ ಮೆಡಿಕಲ್ ಶಾಪ್ ನಲ್ಲಿ ಏನೋ ತಗೋತಾನೆ. ಚಂದ್ರು ಕಿಟ್ಟುನ ಡ್ರಾಪ್ ಮಾಡಿ ಮನೆಗೆ ಬಂದಾಗ ಅಲ್ಲಿ ಜಾಬಿಲಿ ಬಂದಿರ್ತಾಳೆ. ಚಂದ್ರು ಆಕೆ ಜೊತೆ ಮಾತಾಡ್ತಿದ್ದಾಗ ಅಲ್ಲಿ ಚಂದ್ರು ತಂದೆ ಬರ್ತಾನೆ. ಆಗ ಚಂದ್ರು ಜಾಬಿಲಿನ ಒಂದು ರೂಮ್ ಅಲ್ಲಿ ಬಚ್ಚಿಡ್ತಾನೆ. ಆದ್ರೆ ಆಗ ಅಲ್ಲಿ ಜಾಬಿಲಿ ಮಾವ ಮಂಗಪತಿ ಪೊಲೀಸರ ಜೊತೆಗೆ ಬರ್ತಾನೆ. ಇಲ್ಲಿ ಈತ ಚಂದ್ರು ತಂದೆಗೆ ತನ್ನ ಮಗಳನ್ನ ಎಲ್ಲಿ ಬಚ್ಚಿಟ್ಟಿದ್ದೀಯಾ ಹೇಳು ಅಂತ ಹೇಳ್ತಾನೆ. ಇದನ್ನ ನೋಡಿ ಚಂದ್ರು ಬರ್ತಾನೆ. ಆಗ ಪೊಲೀಸರು ಅವನನ್ನ ಹಿಡ್ಕೋತಾರೆ. ಆಗ ಭಯಪಟ್ಟ ಜಾಬಿಲಿ ಹೊರಗೆ ಬರ್ತಾಳೆ. ಈಗ ಜಾಬಿಲಿನ ನೋಡಿ ಪೊಲೀಸರು ಚಂದ್ರುನ ಅರೆಸ್ಟ್ ಮಾಡ್ತಾರೆ. ಈಗ ಮಂಗಪತಿ ಜಾಬಿಲಿನ ಮನೆಗೆ ಕರ್ಕೊಂಡು ಬಂದು ತುಂಬಾ ಹೊಡಿತಾನೆ. ಜಾಬಿಲಿ ತಾಯಿ ತಡೆಯೋಕೆ ಬಂದಾಗ ನಿನ್ನ ಮಗಳು ನಮ್ಮ ಮನೆ ಮರ್ಯಾದನ್ನ ತೆಗಿಬೇಕಂತ ಅವನ ಮನೆಗೆ ಹೋಗಿದ್ಲು ಅಂತ ಹೇಳ್ತಾನೆ. ಈಗ ಮಂಗಪತಿ ಚಂದ್ರು ಮೇಲೆ ಕೇಸ್ ಹಾಕೋಕೆ ಜಾಬಿಲಿನ ಕರ್ಕೊಂಡು ಹೋಗ್ಬೇಕು ಅನ್ಕೋತಾನೆ. ಆದ್ರೆ ಜಾಬಿಲಿ ತುಂಬಾ ಭಯದಲ್ಲಿರ್ತಾಳೆ. ಈಗ ಮಂಗಪತಿ ಲಾಯರ್ ದಾಮೋದರ್ ಸ್ಟೇಷನ್ಗೆ ಬಂದು ಚಂದ್ರು ಮಾಡಿದ ಕೆಲಸದಿಂದ ಜಾಬಿಲಿ ತುಂಬಾ ಆಘಾತಕ್ಕೊಳಗಾಗಿದ್ದಾಳೆ. ಜಾಬಿಲಿ ಮೈನರ್ ಆಗಿದ್ದರಿಂದ ಚಂದ್ರು ಮೇಲೆ ಫೋಕ್ಸೋ ಕೇಸ್ ಹಾಕಿಸ್ತಾನೆ.
ಈಗ ಕೇಸ್ ದಾಖಲಾಗಿದ್ದರಿಂದ ಚಂದ್ರುನ ಸಬ್ ಜೈಲ್ಗೆ ಶಿಫ್ಟ್ ಮಾಡ್ತಾರೆ. ಚಂದ್ರುನ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿ ಚಂದ್ರು ಪೇರೆಂಟ್ಸ್ ಚಿಂತೆ ಮಾಡ್ತಿರ್ತಾರೆ. ಆಗ ಅಲ್ಲೇ ಇದ್ದ ಒಬ್ಬ ಕಾನ್ಸ್ಟೇಬಲ್, ನಿಮ್ಮ ಮಗನ ಮೇಲೆ ಫೋಕ್ಸೋ ಕೇಸ್ ಹಾಕಿದ್ದಾರೆ, ನಿಮ್ಮ ಮಗ ಜೈಲಿಂದ ಹೊರಗೆ ಬರಬೇಕಾದ್ರೆ ಆದಷ್ಟು ಬೇಗ ಒಳ್ಳೆ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾನೆ. ಈಗ ಚಂದ್ರು ಫ್ರೆಂಡ್ ಸತ್ಯಮೂರ್ತಿ ಅನ್ನೋ ಒಬ್ಬ ಲಾಯರ್ನ ಹೈರ್ ಮಾಡ್ತಾನೆ. ಈ ವಿಷಯ ಗೊತ್ತಾದಾಗ ಮಂಗಪತಿ ದಾಮೋದರ್ ಹೆಲ್ಪ್ನಿಂದ ಸತ್ಯಮೂರ್ತಿನ ಕೊಂಡ್ಕೋತಾನೆ. ಅದಕ್ಕೆ ಸತ್ಯಮೂರ್ತಿ ಚಂದ್ರು ಕೇಸ್ನ ಸರಿಯಾಗಿ ವಾದ ಮಾಡ್ತಿರಲ್ಲ. ಮಂಗಪತಿ ಪೊಲೀಸರಿಗೆ ಕೂಡ ಲಂಚ ಕೊಟ್ಟು ಕೇಸ್ ದಿಕ್ಕನ್ನ ತಪ್ಪಿಸ್ತಿರ್ತಾನೆ. ಇದರಿಂದ ಚಂದ್ರು ಕೂಡ ಹೊರಗೆ ಬರೋ ಆಸೆಯನ್ನ ಬಿಟ್ಟು ನಿರಾಶೆ ಆಗ್ತಾನೆ. ಈಗ ಸ್ಟೋರಿ ಪ್ರೆಸೆಂಟ್ಗೆ ಬರುತ್ತೆ. ಇಲ್ಲಿ ಇದನ್ನೆಲ್ಲ ತಿಳ್ಕೊಂಡ ಸೂರ್ಯ ಚಂದ್ರುನ ಬೇಕಂತ ಸಿಕ್ಕಾಕಿದ್ದಾರೆ ಅಂತ ಅರ್ಥ ಮಾಡ್ಕೋತಾನೆ. ಈಗ ಸೂರ್ಯ ಮೋಹನ್ ರಾವ್ಗೆ ನಾವು ಈ ಕೇಸ್ನ ವಾದ ಮಾಡೋಣ ಅಂತ ಹೇಳ್ತಾನೆ. ಆಗ ಮೋಹನ್ ರಾವ್ ಈ ಕೇಸ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ, ನಾವು ಕೇಸ್ನ ವಾದ ಮಾಡೋದು ಬೇಡ ಅಂತ ಹೇಳ್ತಾನೆ. ಆದ್ರೆ ಸೂರ್ಯ ಸರ್ 1% ಹೋಪ್ ಇದೆ, ಈ ಕೇಸ್ನ ನಾವು ಗೆಲ್ಬಹುದು ಅಂತ ಹೇಳ್ತಾನೆ. ಆಗ ಮೋಹನ್ ರಾವ್ ಆಗಲ್ಲ ಅಂತ ಹೇಳ್ತಾನೆ. ಸೂರ್ಯ ಅಲ್ಲಿಂದ ಹೊರಗೆ ಬಂದಾಗ ತನ್ನ ಜೂನಿಯರ್ ತನಗೆ ಫಸ್ಟ್ ಕೇಸ್ ಸಿಕ್ಕಿದೆ ಅಂತ ಸ್ವೀಟ್ ಹಂಚ್ತಿರ್ತಾನೆ. ಆಗ ಸೂರ್ಯ ಈ ಕೇಸ್ನ ನಾನೇ ವಾದ ಮಾಡಿದ್ರೆ ನಾನು ಪ್ರೂವ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಆಫೀಸ್ ಅಸಿಸ್ಟೆಂಟ್ ಲಹರಿ ಹೆಲ್ಪ್ನಿಂದ ಮೋಹನ್ ರಾವ್ ಕಡೆಯಿಂದ ಪರ್ಮಿಷನ್ ಕೊಟ್ಟಂಗೆ ಲೆಟರ್ ತಗೊಂಡು ಕೇಸ್ ವಾದ ಮಾಡೋಕೆ ಹೋಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸೂರ್ಯ ಕೋರ್ಟಲ್ಲಿ ಈ ಕೇಸ್ನ ಟೇಕಪ್ ಮಾಡೋಕೆ ಪರ್ಮಿಷನ್ ಕೇಳ್ತಾನೆ. ಆಗ ಜಡ್ಜ್ಮೆಂಟ್ ಡೇ ಬಂದು ಕೇಸ್ ತಗೊಂತೀನಿ ಅಂತ ಹೇಳ್ತಿದೆಯಲ್ಲ ಅಂತ ಕೇಳ್ತಾನೆ. ಆಗ ಸೂರ್ಯ, ನನ್ನ ಕ್ಲೈಂಟ್ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ, ಸರಿಯಾಗಿ ತನಿಖೆ ನಡೆದಿಲ್ಲ, ಅದಕ್ಕೆ ನನಗೆ ಅದನ್ನ ಪ್ರೂವ್ ಮಾಡೋಕೆ ಒಂದು ಅವಕಾಶ ಕೊಡಬೇಕು ಅಂತ ಕೇಳ್ತಾನೆ. ಸಾಕ್ಷಿಗಳನ್ನ ಕ್ರಾಸ್ ಎಕ್ಸಾಮಿನ್ ಮಾಡೋಕೆ ಪರ್ಮಿಷನ್ ಕೊಡಬೇಕು ಅಂತ ಕೇಳ್ತಾನೆ. ಆಗ ಜಡ್ಜ್ ಪರ್ಮಿಷನ್ ಕೊಡ್ತಾನೆ. ಸೂರ್ಯ ಕ್ರಾಸ್ ಎಕ್ಸಾಮಿನ್ ಮಾಡಿದಾಗ ಅವರ ಮಾತು ಒಂದಕ್ಕೊಂದು ಹೊಂದಾಣಿಕೆ ಆಗಲ್ಲ. ಇದನ್ನ ನೋಡಿ ಜಡ್ಜ್ ಮುಂದಿನ ಡೇಟ್ ಕೊಡ್ತಾನೆ. ಇಲ್ಲಿವರೆಗೂ ತಾನು ಕೇಸ್ ಗೆಲ್ತೀನಿ ಅನ್ಕೊಂಡಿದ್ದ ಮಂಗಪತಿ ಸಡನ್ ಆಗಿ ಸೂರ್ಯ ಬಂದು ಟ್ವಿಸ್ಟ್ ಕೊಟ್ಟಿದ್ದಕ್ಕೆ ಶಾಕ್ ಆಗ್ತಾನೆ. ಈಗ ಮಂಗಪತಿ ಹೇಗಾದ್ರೂ ಮಾಡಿ ಕೇಸ್ ಗೆಲ್ಬೇಕಂತ ಒಂದು ಶಾಕಿಂಗ್ ಎವಿಡೆನ್ಸ್ ನ ರಿವೀಲ್ ಮಾಡ್ತಾನೆ. ಇದರಲ್ಲಿ ಚಂದ್ರು ಮತ್ತು ಜಾಬಿಲ್ಲಿ ಒಂದು ರೂಮ್ ಒಳಗೆ ಹೋಗಿ 16 ನಿಮಿಷದ ನಂತರ ಹೊರಗೆ ಬಂದ ಸಿಸಿಟಿವಿ ಫುಟೇಜ್ ಇರುತ್ತೆ. ಇದನ್ನ ಕೋರ್ಟಲ್ಲಿ ತೋರಿಸಿ ದಾಮೋದರ್ ಚಂದ್ರುಗೆ ಕೆಟ್ಟ ಉದ್ದೇಶ ಇಲ್ಲ ಅಂದ್ಮೇಲೆ ಅವನು ಜಾಬಿಲಿನ ಯಾಕೆ ರೂಮ್ ಒಳಗೆ ಕರ್ಕೊಂಡು ಹೋದ ಅಂತ ಕೇಳ್ತಾನೆ. ಇಲ್ಲಿವರೆಗೆ ಈ ವಿಡಿಯೋ ಬಗ್ಗೆ ಗೊತ್ತಿಲ್ಲದ ಸೂರ್ಯ ಶಾಕ್ ಆಗ್ತಾನೆ. ಚಂದ್ರು ಫ್ರೆಂಡ್ ಬೇಕಂತ ತನಗೆ ಈ ವಿಡಿಯೋ ಬಗ್ಗೆ ಹೇಳಿಲ್ಲ ಅನ್ಕೊಂಡು ಈ ಕೇಸ್ನ ವಾದ ಮಾಡಲ್ಲ ಅಂತ ಹೇಳ್ತಾನೆ. ಜಡ್ಜ್ ಕೂಡ ಇನ್ನೊಂದು ಡೇಟ್ ಕೊಡ್ತಾನೆ. ಈಗ ಮಂಗಪತಿ ಸೂರ್ಯ ಹತ್ರ ಬಂದು, ನಾನು ಚಂದ್ರು ಮೇಲೆ ಹಾಕಿದ ಕೇಸ್ ಸುಳ್ಳಾಗಿರ್ಬೋದು, ಆದ್ರೆ ಚಂದ್ರು ಜಾಬಿಲಿನ ರೂಮ್ ಒಳಗೆ ಕರ್ಕೊಂಡು ಹೋಗಿರೋದು ಮಾತ್ರ ನಿಜ. ಈಗ ಚಂದ್ರುನ ಯಾರು ಕಾಪಾಡಕ್ಕಾಗಲ್ಲ ಅಂತ ಹೇಳ್ತಾನೆ. ಇದರಿಂದ ಕೋಪಗೊಂಡ ಸೂರ್ಯ ಕೇಸ್ ವಾದ ಮಾಡಲ್ಲ ಅಂತ ತನ್ನ ಊರಿಗೆ ಬರ್ತಾನೆ. ಈಗ ನಮಗೆ ಮಂಗಪತಿ ಹತ್ರ ಆ ಫುಟೇಜ್ ಎಲ್ಲಿಂದ ಬಂತು ಅಂತ ತೋರಿಸ್ತಾರೆ. ಒಂದು ದಿನ ಜಾಬಿಲ್ಲಿ ತನ್ನ ರಿಲೇಟಿವ್ ಮದುವೆ ಇದೆ, 3 ದಿನ ನಾನು ನಿನ್ನ ಭೇಟಿ ಆಗೋಕೆ ಆಗಲ್ಲ ಅಂತ ಹೇಳ್ತಾಳೆ. ಆಗ ಚಂದ್ರು ಮದುವೆ ಎಲ್ಲಿ ನಡೀತಿದೆ ಅಂತ ತಿಳ್ಕೊಂಡು ಜಾಬಿಲಿನ ಭೇಟಿ ಆಗೋಕೆ ಹೋಗ್ತಾನೆ. ಚಂದ್ರುನ ನೋಡಿ ಜಾಬಿಲ್ಲಿ ಅವನ ಜೊತೆ ಮಾತಾಡೋಕೆ ಯಾರಿಗೂ ಗೊತ್ತಾಗದ ಹಾಗೆ ಒಂದು ರೂಮಲ್ಲಿ ಕರ್ಕೊಂಡು ಹೋಗ್ತಾಳೆ. ಅದು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗುತ್ತೆ. ಇನ್ನೊಂದು ಕಡೆ ಮದುವೆಯಲ್ಲಿ ಯಾರದೋ ಬಂಗಾರ ಕಳೆದು ಹೋಗಿದ್ದರಿಂದ ಅವರು ಸಿಸಿಟಿವಿ ಚೆಕ್ ಮಾಡ್ತಾರೆ. ಆಗ ಅವರು ಜಾಬಿಲಿ ವಿಡಿಯೋ ನೋಡಿ ಮಂಗಪತಿಗೆ ಹೇಳಿರ್ತಾರೆ. ಅಂದರೆ ಮಂಗಪತಿಗೆ ಜಾಬಿಲಿ ಮತ್ತು ಚಂದ್ರು ಬಗ್ಗೆ ಮೊದಲೇ ಗೊತ್ತಿರುತ್ತೆ. ಆಗ ಮಂಗಪತಿ ತನ್ನ ಕಡೆಯವರಿಗೆ ಹೇಳಿ ಜಾಬಿಲಿ ಮೇಲೆ ನಿಗಾ ಇಡ್ತಾನೆ. ಈಗ ಸರಿಯಾದ ಸಮಯ ಜಾಬಿಲಿ ಚಂದ್ರು ಮನೆಗೆ ಹೋಗೋದನ್ನ ನೋಡಿ ಪೊಲೀಸರನ್ನ ಕರ್ಕೊಂಡು ಅಲ್ಲಿಗೆ ಬರ್ತಾನೆ ಮತ್ತು ಚಂದ್ರು ಮೇಲೆ ಫೋಕ್ಸೋ ಕೇಸ್ ಹಾಕಿಸ್ತಾನೆ. ಈ ಕಡೆ ಮೋಹನ್ ರಾವ್ಗೆ ಸೂರ್ಯ ಆಫೀಸ್ಗೆ ಬರ್ತಿಲ್ಲ ಅಂತ ಗೊತ್ತಾಗುತ್ತೆ. ಆಗ ಅವನಿಗೆ ಲಹರಿ ಕಡೆಯಿಂದ ಸೂರ್ಯ ಚಂದ್ರು ಕೇಸ್ನ ವಾದ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಮೋಹನ್ ರಾವ್ ಸೂರ್ಯ ಮನೆಗೆ ಬರ್ತಾನೆ. ಇಲ್ಲಿ ಸೂರ್ಯ ಕೇಸ್ನ ಡ್ರಾಪ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಮೋಹನ್ ರಾವ್, ನಾನು ನಿನಗೆ ಕೇಸ್ ಕೊಡ್ತಿಲ್ಲ ಅಂತ ಹೇಳ್ತಿದ್ಯಲ್ಲ, ಯಾಕೆ ಅಂತ ಗೊತ್ತಾ ಅಂತ ಕೇಳ್ತಾನೆ. ಆಗ ಸೂರ್ಯ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅದಕ್ಕೆ ಅಂತ ಹೇಳ್ತಾನೆ. ಆಗ ಮೋಹನ್ ರಾವ್, ಹಾಗೇನೂ ಇಲ್ಲ, ಆದ್ರೆ ನೀನು ಯಾವುದೇ ವಿಷಯದಲ್ಲಿ ಅತಿ ಬೇಗ ನಿರ್ಧಾರ ತಗೋತೀಯ, ನಿನಗೆ ಕೆಲಸ ಗೊತ್ತಿದೆ ಆದ್ರೆ ತಾಳ್ಮೆ ಇಲ್ಲ, ಈ ಕೇಸ್ ನಿನಗೆ ತುಂಬಾ ಇಂಪಾರ್ಟೆಂಟ್, ಈ ಕೇಸ್ನ ನೀನೇ ವಾದ ಮಾಡಬೇಕು ಅಂತ ಹೇಳ್ತಾನೆ. ಇದರಿಂದ ಮೋಟಿವೇಟ್ ಆದ ಸೂರ್ಯ ಮತ್ತೆ ಕೇಸ್ ವಾದ ಮಾಡೋಕೆ ಬರ್ತಾನೆ. ಇಲ್ಲಿ ಸೂರ್ಯ ಕೋರ್ಟಲ್ಲಿ ಅವತ್ತು ಸಿಸಿಟಿವಿಯಲ್ಲಿ ಇದ್ದಂಗೆ ನಿಜವಾಗ್ಲೂ ಚಂದ್ರು ಮತ್ತೆ ಜಾಬಿಲಿ ನಡುವೆ ತಪ್ಪು ನಡೀತಾ ಅಂತ ಹೇಳ್ತಾನೆ. ಆದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ SI ಅದಕ್ಕೆ ಸರಿಯಾದ ಆಧಾರ ಸಿಕ್ಕಿಲ್ಲ ಅಂತ ಹೇಳ್ತಾನೆ. ಆಗ ಸೂರ್ಯ, ಹಾಗಾದ್ರೆ ನಾವು ಕೇವಲ ಸಿಸಿಟಿವಿ ನೋಡಿ ಯಾವುದೇ ತೀರ್ಮಾನಕ್ಕೆ ಬರೋಕ್ಕಾಗಲ್ಲ, ಅಲ್ಲಿ ಏನು ನಡೀತು ಅಂತ ಕೇವಲ ಇಬ್ಬರಿಗೆ ಮಾತ್ರ ಗೊತ್ತು, ಅದು ಚಂದ್ರು ಮತ್ತು ಜಾಬಿಲಿ. ಸೊ ನಮಗೆ ನಿಜ ಗೊತ್ತಾಗಬೇಕಂದ್ರೆ ಜಾಬಿಲಿ ಕೋರ್ಟಿಗೆ ಬರಬೇಕು ಅಂತ ಹೇಳ್ತಾನೆ. ಆದ್ರೆ ಜಾಬಿಲಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ ಡಾಕ್ಟರ್ ಅವತ್ತು ನಡೆದ ಘಟನೆಯಿಂದ ಜಾಬಿಲಿ ಮಾನಸಿಕವಾಗಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ, ಆಕೆ ಕೋರ್ಟ್ಗೆ ಬರಕ್ಕಾಗಲ್ಲ ಅಂತ ಹೇಳ್ತಾನೆ. ಈಗ ಸೂರ್ಯ ಚಂದ್ರುಗೆ ಅವತ್ತು ಏನು ನಡೀತು ಅಂತ ಕೇಳ್ತಾನೆ. ಆಗ ಚಂದ್ರು ಹೇಳ್ತಾನೆ. ಆಗ ಜಡ್ಜ್ ಇನ್ನೊಂದು ತಾರೀಕು ಕೊಡ್ತಾನೆ. ಹೊರಗೆ ಬಂದಾಗ ದಾಮೋದರ್ ಮಂಗಪತಿಗೆ ಯಾವುದಕ್ಕೂ ಒಂದು ಸಾರಿ ಜಾಬಿಲಿ ಚಂದ್ರು ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂತೆ ಕನ್ವಿನ್ಸ್ ಮಾಡುವಂತ ಹೇಳ್ತಾನೆ. ಮಾರನೇ ದಿನ ಸೂರ್ಯ ಜಾಬಿಲಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದ ಡಾಕ್ಟರ್ನ ಎಕ್ಸಾಮಿನ್ ಮಾಡ್ತಾನೆ. ಆಗ ಅವನು ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಆಗ ಜಡ್ಜ್ ನೆಕ್ಸ್ಟ್ ಹಿಯರಿಂಗ್ ನಲ್ಲಿ ಜಾಬಿಲಿ ಕೋರ್ಟ್ಗೆ ಬರಬೇಕಂತ ಆರ್ಡರ್ ಮಾಡ್ತಾರೆ. ಈ ಕಡೆ ಜಾಬಿಲಿ ತನ್ನ ತಾಯಿಗೆ ಎಲ್ಲ ಹೇಳಿ ಅಳ್ತಾಳೆ. ತನ್ನ ತಾಯಿ ಕೊಟ್ಟ ಧೈರ್ಯದಿಂದ ಜಾಬಿಲಿ ಕೋರ್ಟ್ಗೆ ಸ್ಟೇಟ್ಮೆಂಟ್ ಕೊಡೋಕೆ ಬರ್ತಾಳೆ. ಈಗ ಕೋರ್ಟ್ ಸೀನ್ ತೋರಿಸ್ತಾರೆ. ಇಲ್ಲಿ ಜಾಬಿಲಿ ಜಡ್ಜ್ ಮುಂದೆ, ಅವತ್ತು ನಾನು ರಿಲೇಟಿವ್ಸ್ ಮದುವೆಗೆ ಹೋದಾಗ ಅಲ್ಲಿ ಚಂದ್ರು ಬಂದಿದ್ದ, ನಾವು ಆ ರೂಮ್ ಒಳಗೆ ಹೋದಾಗ ನಾನು ಚಂದ್ರುಗೆ ನಾವು ಕೆಳಗೆ ಅವರು ಹೇಗೆ ಮದುವೆ ಆಗ್ತಿದ್ದಾರೋ ಹಾಗೆ ಮಾಡೋಣ ಅಂತ ಹೇಳ್ತಾಳೆ. ಆಗ ಚಂದ್ರು ಕೂಡ ಒಪ್ಕೋತಾನೆ. ಇವರು 16 ನಿಮಿಷ ಆದ ಮೇಲೆ ಅಲ್ಲಿಂದ ಹೊರಗೆ ಬರ್ತಾರೆ. ಚಂದ್ರು ಕೂಡ ಸೇಮ್ ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾನೆ. ಆಗ ಜಡ್ಜ್ ಜಾಬಿಲಿ ಮತ್ತು ಚಂದ್ರು ಒಬ್ಬರನ್ನೊಬ್ಬರು ಲವ್ ಮಾಡ್ತಿದ್ದಾರೆ, ಅದಕ್ಕೆ ಜಾಬಿಲಿ ಅವತ್ತು ಚಂದ್ರು ಮನೆಗೆ ಹೋಗಿದ್ದು ಅಂತ ಕನ್ಫರ್ಮ್ ಆಗಿ ಚಂದ್ರುನ ನಿರಪರಾಧಿ ಅಂತ ಬಿಡುಗಡೆ ಮಾಡ್ತಾರೆ.
ಇನ್ನೊಂದು ಕಡೆ ಜಡ್ ಚಂದ್ರು ಮೇಲೆ ಸುಳ್ಳು ಆರೋಪ ಮಾಡಿದ್ದಕ್ಕೆ ದಾಮೋದರ್ ಮತ್ತು ಮಂಗಪತಿಗೆ ಶಿಕ್ಷೆ ವಿಧಿಸ್ತಾರೆ. ಚಂದ್ರು ಹೊರಗೆ ಬಂದಾಗ ಸೂರ್ಯನ ಹಗ್ ಮಾಡ್ಕೊಂಡು ಅಳತಾನೆ. ಏಕೆಂದ್ರೆ ಚಂದ್ರು ತಾನು ಹೊರಗೆ ಬರ್ತೀನಂತ ಹೋಪ್ ನ ಕಳ್ಕೊಂಡಿರ್ತಾನೆ. ಆಗ ಸೂರ್ಯ ಈಗಲಾದ್ರೂ ಅರ್ಥವಾಯ್ತಲ್ಲ, ಈ ಕಾಲದಲ್ಲಿ ಓದು ತುಂಬಾ ಇಂಪಾರ್ಟೆಂಟ್, ಪ್ರತಿಯೊಬ್ಬರಿಗೂ ಕಾನೂನಿನ ಅರಿವು ಇರಬೇಕು ಅಂತ ಹೇಳ್ತಾನೆ. ಈಗ ಚಂದ್ರು ತಾನು ಮಾಡ್ತಿದ್ದ ಕೆಲಸ ಬಿಟ್ಟು ಓದಿನ ಕಡೆ ಗಮನ ಕೊಡ್ತಾನೆ. ಇಲ್ಲಿಂದ ಸ್ವಲ್ಪ ದಿನ ಆದ್ಮೇಲೆ ಚಂದ್ರು ಒಂದು ಬಸ್ ಸ್ಟಾಂಡ್ ಹತ್ರ ನಿಂತಿರ್ತಾನೆ. ಆಗ ಅಲ್ಲಿ ಜಾಬೆಲಿ ಬರ್ತಾಳೆ. ಸೊ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ.